ನಿತ್ಯವಸ್ತು ಕಾಂತಿ ಕಲ್ಯಾಣವಾಗಲಿ. ನೀನು ಎನ್ನ ಮುಂದೆ ಹೇಳದೆ ಹೊರಟು ನಿಂತಿರುವ ಪಯಣವಾದರೂ ಎಲ್ಲಿಗೆ? ಚೆಂದಾಗಿ ಹೇಳು ಕಾಂತ ಸದ್ಗುಣವಂತ. ಇದೇ ಗ್ರಾಮದ ಬಾಳು ಬಸಪ್ಪ ಇವರು ಈ ಹಾಗೆ ಪ್ರಾಣ ಬಲ್ಲವಿಯಳಾದ ಕೈಯಾರು ನನ್ನ ಕರೆದು ಬಿಲ್ಲು ಬಾಣಗಳನ್ನು ಧರಿಸಿ ಹೋಗುವ ಕಾರ್ಯವನ್ನು ಹೇಳುವೆನು, ಚೆನ್ನಾಗಿ ಕೇಳುವಂತಕ್ಕೆ ಆಗು. ಹರೇ ನಮ್ಮ ಕುಲಕ್ಕೆ ವೈರಿಯಾದ ವೈಕುಂಠನಾದ ನಾರಾಯಣನು ನಿಜ ರೂಪದಿಂದ ಬರದೆ ಅತ್ತೀಯ ರೂಪವನ್ನು ಧರಿಸಿ ಬಂದು ನಮ್ಮ ಈರಣ್ಣಾಕ್ಷನನ್ನು ಕೊಲ್ಲಿದನಂತೆ. ಅವನಿಗೆ ಗರ್ವ ಎಷ್ಟಿರುವುದು ಇರಲಿ, ನಾನು ಅವನನ್ನು ಸಂಹರಿಸುವುದಕ್ಕೆ ಸತ್ಯಲೋಕಕ್ಕೆ ಹೋಗಿ ತಾತನಹರ ಮುತ್ತಜ್ಜನಿಂದ ಯಾರಿಂದಲೂ ಮರಣದ ವರವನ್ನು ಪಡೆದುಕೊಂಡು ಬಂದು ನೇಹ ಕಳ್ಳ ಕೃಷ್ಣನನ್ನು ಕೊಲ್ಲಬೇಕೆಂದು ನಿಶ್ಚಯ ಮಾಡಿರುವೆನು. ಇದರ ಬಡವೆ ನಿನ್ನ ಯಾಕೆ ಬೇಕು ಕಾಂತ್ಯ? ನಾನೊಂದು ಮಾತಿನ ಚೆನ್ನಾಗಿ ಹೇಳಬೇಕಾದ ಅದೇನು ನುಡಿಯಿರುವುದು ಚೆನ್ನಾಗಿ ಹೇಳುವಂತಕ್ಕೆ ಅದು. ಕಾಣದೇ ಇಲ್ಲ. ಎನ್ನ ಮುಂದೆ ಚೆನ್ನಾಗಿ ಹೇಳು ಕಾಂತ ಗುಣವಂತ. ಕೇಳುವಂತ ಪ್ರಾಣಕಾಂತ, ಈ ಮಡದಿ ಮನೆಗಳ ಮುಂದೆ ತಿಳಿಸದೆ ನೀನು ಹೋಗುವ ಪಯಣವಾದರೂ ಎಲ್ಲಿಗೆ? ಒಂದು ಬಿಡದೆ ಚೆಂದಾಗಿ ಎನ್ನ ಮುಂದೆ ಬಿತ್ತರಿಸು ಕಾಂತ ಗುಣವಂತ. ಸುಂದರ
ಹರಿಯಳಹಾದ ಕೈಯಾದು ವಲ್ಲಭ ಆ ಚಕ್ರಿಯನೊಡನೆ ವಿಕ್ರಮ ಸಾಗದೆಂದು ನುಡಿಯುತ್ತಿರುವಿಯಲ್ಲ. ಹಾ ಏ ದಡ್ಡೆ, ಅವನು ಬಲಿಷ್ಠನಿದ್ದರೇನು? ಹಾ ದೊಡ್ಡ ದೇವರೆಂದು ಅವನು ಅಡ್ಡಾಗಿ ಬಂದರೆ ಅವನನ್ನು ಇದ ಕೈ ಕಟ್ಟದಿಂದ ಕಡಿದು ಹಾಕುವೆನು. ಇದರ ಗೊಡವೆ ನಿನಗೆ ಯಾತಕ್ಕೆ ಬೇಕು? ಕಾಂಚೆ ವಲ್ಲಭ, ನಾನು ಇಷ್ಟು ಪರಿಪರಿಯಿಂದ ಬೇಡಿಕೊಂಡರೂ ನನ್ನ ಮೇಲೆ ನಿನಗೆ ಕಿಂಚಿತವಾದರೂ ಕರಡಿ ಬಾರುತ್ತಿಲ್ಲವೇ? ಪ್ರಿಯ, ನಾನು ಯಾರ ಮಾತನ್ನು ಕೇಳುವುದಿಲ್ಲ. ಹಾಗಾದ್ರೆ ಹೇಳುವೆನು, ಕೇಳನಲ್ಲ. ನೋಡು ಅಯ್ಯ ದಯ ಮಾಡು ಅಂತ ಕರುಣ ಮಾಡು. ಹೇ ಪ್ರಾಣೇಶ್ವರ, ನಾನು ನಿನ್ನ ಪಾದಕ್ಕೆ ಪರಿಪರಿಯಿಂದ ಎರಗಿ ಬೇಡಿಕೊಳ್ಳುವೆನು. ದಯಮಾಡಿ ಎನ್ನ ನುಡಿಯನ್ನು ಆಲಿಸು, ನಿನ್ನ ಪಯಣವನ್ನು ನಿಲ್ಲಿಸು ರಮಣ ಸದ್ಗೋಲಭ. ವಲ್ಲಭ, ಯಾಗಾದ್ರೆ ಹೇಳುವೆನು ಕೇಳು. ಹೇ ಪ್ರಾಣೇಶ್ವರ, ಹಿರಣ್ಯಾಕ್ಷನನ್ನು ಆ ಶ್ರೀಹರಿಯು ಕೊಂದನು, ಅದಕ್ಕಾಗಿ ನಾನು ಸೇಡು ತೀರಿಸಿಕೊಳ್ಳುವೆನೆಂದು ಹೇಳುತ್ತಿರುವೆಯಲ್ಲ. ಯಾಕೆ ನಿನ್ನ ತಮ್ಮನಾದ ಹಿರಣ್ಯಾಕ್ಷನು ಆ ಭೂದೇವಿಯನ್ನು ಕೆಣಕಲಿಲ್ಲವೇ? ಇದು ಮಾತ್ರ ನಿನಗೆ ಧರ್ಮ? ಅವನು ಸತ್ತಿದ್ದು ಮಾತ್ರ ನಿನಗೆ ಅಧರ್ಮವೆಂದು ತೋರುತ್ತದೆಯೇ? ಹೇ ಪ್ರಾಣೇಶ್ವರ,
ಅಲ್ಲವಾ ಚಿಂತೆ ಇಲ್ಲ, ನಾನು ಓದುವುದು ಬಿಡುವುದಿಲ್ಲ. ಬಳಗರಿ ಬಪ್ಪಣ್ಣ ಇವರು ಈ ಈರಣ್ಣ ಕಶ್ಯಪನಿಗೆ 101 ರೂಪಾಯಿ ಕೊಟ್ಟಿರ್ತಾರೆ. ತಿಳಿಸಬೇಡ ಅಂದ್ರೆ ವೆಂಕಟೇಶ ಮಾಸ್ನೂರು ಈ ಈರಣ್ಣ ಕಶ್ಯಪನಿಗೆ 501 ರೂಪಾಯಿ ಕೊಟ್ಟಿರ್ತಾರೆ. ಅಂದ್ರೆ ಚಿಕ್ಕಮಂಡಿ ಮಾಲ್ಗಡೆ ಇವರು ಈ ಈರಣ್ಣ ಕಶ್ಯಪನಿಗೆ 501 ರೂಪಾಯಿ ಕೊಟ್ಟಿರ್ತಾರೆ. ಹೇ ಪ್ರಾಣೇಶ್ವರ, ಹೇ ಪ್ರಾಣೇಶ್ವರ, ಹೇ ಪ್ರಾಣಕಾಂತ, ನಾನು ಪರಿಪರಿಯಿಂದ ಕರ ಮುಗಿದು ಶಿರವಾಗಿ ಸೆರಗೊಟ್ಟಿ ಬೇಡಿಕೊಳ್ಳುತ್ತಿರುವೆನು. ದಯಮಾಡಿ ತ್ರಿಲೋಕಕ್ಕೆ ಒಡೆಯನಾಗಿರುವ ಶ್ರೀಕೃಷ್ಣ ಪರಮಾತ್ಮನ ಗೋಷ್ಠಿಗೆ ಹೋಗುವುದು ಎಷ್ಟು ಮಾತ್ರಕ್ಕೂ ತರವಲ್ಲ ನೋಡು ರಮಣ, ಸದ್ಗುಣ ಬರಣ. ಪ್ರಿಯ, ಮತ್ತೆ ನೀನು ಯಾವ ಆಲೋಚನೆಯನ್ನು ಮಾಡದೆ ನಾನು ಹೋದ ಕಾರ್ಯವು ಜಯವಾಗಲೆಂದು ನನಗೆ ಮುತ್ತಿನ ಶಾಸೆಯನ್ನು ಇಟ್ಟು ಆರತಿಯನ್ನು ಗಳಿಗೆ ಕಳಿಸುವಂತಕ್ಕೆ ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ, ಕಾಂತನಿಗೆ ವಿಪರೀತವಾದ ಬುದ್ಧಿ ಮಾತುಗಳನ್ನು ಹೇಳಿದರೂ ಇಷ್ಟಾದರೂ ಕರುಣೆ ಬರಲಿಲ್ಲವೇ? ಸುದರ್ಶನಧಾರಿಯಾದ ಶ್ರೀಕೃಷ್ಣನ ಕೈಯಲ್ಲಿ ಅಪಜಯವಾಗದಂತೆ ಕಾಪಾಡು ಶಂಕರ. ವಿನಾಶ ಕಾಲೇ ವಿಪರೀತ ಬುದ್ಧಿ ಎಂಬುವಂತೆ ನನ್ನ ಪತಿಗೆ ಎಷ್ಟು ಹೇಳಿದರೂ ಕೇಳುತ್ತಿಲ್ಲವಲ್ಲ. ಅಪ್ಪ ಸಾರಥಿ, ನನ್ನ ಕಾಂತನು ಜಾಗೃತಿಯಿಂದ ಹೋಗುವನಂತೆ. ಆತನಿಗೆ ಮುತ್ತಿನ ಆರತಿಯನ್ನು ಎತ್ತಬೇಕು. ಶೀಘ್ರದಿಂದ ಆರತಿಯನ್ನು ತೆಗೆದುಕೊಂಡು ಬರುವಂತಹ ಬೇಸಿಲ್ಲ ಅಂತ ಕಳಸಲ್ ಜಯ 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 ಜಯ
ಚಾಚೆಯ ನೀಡುವೆನೋ ಬಾಸುರಂಗನಿಗೆ ಚಾಚೆಯ ನೀಡುವೆನೋ ಬಾಸುರಂಗನಿಗೆ ರಣದೊಳ ಜಯ ಚಂದನಾನೇ ಸಾರಥಿ, ಏನಮ್ಮ? ನನ್ನ ಪತಿಯ ಹೆಸರು ಈ ಜಗತ್ತಿಗೆ ತ್ರಿಲೋಕಕ್ಕೆ ಗೊತ್ತು. ಹೌದು. ಅಂದ್ರೆ ನಿನಗೆ ಗೊತ್ತಿಲ್ಲವೇ? ಗೊತ್ತಿಲ್ಲ. ನಮ್ಮ ರಾಜ್ಯದಲ್ಲಿ ಇದ್ದು ನನ್ನ ಪತಿಯ ನಾಮವು ನಿನಗೆ ತಿಳಿಯದೆ ತಿಳಿದಿಲ್ಲ ತಾಯಿ. ಮತ್ತೆ ಎಲ್ಲಿರುವೆ? ಗಂಡನ ಹೆಸರು ಒಗಟಾಗಿ ಒಗಟಾಗಿ. ಅಪ್ಪ ಸಾರಥಿ, ಲಕ್ಷ್ಮಿ ಇರುವುದು ಕಮಲದಲ್ಲಿ, ಹೌದು. ನನ್ನ ಕಾಂತನಿರುವುದು ನನ್ನ ಮನದಲ್ಲಿ. ಹೌದು. ಹಿರಣ್ಯಕಶ್ಯಪನೆಂದು ತಿಳಿ ಸಾರಥಿ ಅತಿ ಜಾಗೃತಿ. ಬಲೆ ಬಲೆ ಯಾಪ ನೀನು ಹೋದ ಕಾರ್ಯವು ಶೀಘ್ರವಾಗಿ ನೆರವೇರಲಿದ್ದು ನಿನಗೆ ಮುತ್ತಿನ ಆರತಿಯನ್ನು ಬೆಳಗಿರುವೆನು. ಶೀಘ್ರದಿಂದ ತೆರಳಿ ಕ್ಷೇಮವಾಗಿ ಹೋಗಿ ಬಾ ಕಾಂತ ಗುಣವಂತ. ಆಹೇ ಪ್ರಾಣ ಕಾಂತಿಗಳಾದ ಕೈಯಾದು ಅಲ್ಲವಾ? ನೀರು ಯಾವ ಚಿಂತೆಯನ್ನು ಮಾಡದೆ ನಮ್ಮ ಪಟ್ಟಣದಲ್ಲೇ ಇರುವಂತಕ್ಕಿಯಾಗು. ನಾನು ಇವತ್ತಿನ ದಿನವೇ ಈ ಕ್ಷಣವೇ ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮನನ್ನು ತಪದಿಂದ ಒಲಿಸಿ ಯಾರಿಂದಲೂ ಮರಣವಾಗದಂತ ವರವನ್ನು ಪಡೆದುಕೊಂಡು ಬರುವುದು ನಿಶ್ಚಯ.